ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ದೇವರ ದರ್ಶನ ಪಡೆದು ಹರಕೆ ಹೊತ್ರೆ ಮದುವೆಯಾಗದವರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಮಕ್ಕಳಾಗದವರಿಗೆ ಸಂತಾನ ಪ್ರಾಪ್ತಿ, ಮನೆ ಇಲ್ಲದವರಿಗೆ ಸ್ವಂತ ಮನೆ ಕಟ್ಟುವ ಅದೃಷ್ಟ ಒಲಿಯುತ್ತೆ. ಈ ದೇವರು ತನ್ನ ಭಕ್ತರು ಕೇಳಿದ್ದನ್ನೆಲ್ಲ ಕೊಡೋ ಕಾಮಧೇನು. ಬೇಡಿಕೊಂಡಿದ್ದೆಲ್ಲ ಈಡೇರುತ್ತೆ ಅನ್ನೋದು ಇಲ್ಲಿಗೆ ಬರುವ ಭಕ್ತರ ಅಚಲವಾದ ನಂಬಿಕೆ. ಕಾಯಿಲೆ ಅನಾರೋಗ್ಯದಿಂದ ಬಳಲ್ತಾ ಇರೋರು ಇಲ್ಲಿಗೆ ಬಂದು ಹರಕೆ ಮಾಡಿಕೊಳ್ತಾರೆ. ಪ್ರಾರ್ಥಿಸಿದ್ದೆಲ್ಲ ಶೀಘ್ರವೇ ಈಡೇರಿಸುವ ಭಕ್ತ ವತ್ಸಲ ರಾಮಲಿಂಗೇಶ್ವರ ಕಾಮದೇವರ ದರ್ಶನಕ್ಕೀಗ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಸಾಲು ಸಾಲಾಗಿ ನಿಂತು ದರ್ಶನಕ್ಕೆ ಬರ್ತಿರೋ ಭಕ್ತರು, ಸುಂದರವಾಗಿ ಅಲಂಕರಿಸಿರೋ ದೇವರಿಗೆ ಭಕ್ತಿಪೂರ್ವಕ ನಮನ. ದೇವರಿಗಂದೇ ವಿಶೇಷವಾಗಿ ತಂದಿರುವ ಬಗೆ ಬಗೆಯ ಹೂವು, ಹಣ್ಣು, ಈ ಎಲ್ಲ ದೃಶ್ಯಗಳು ಕಂಡು ಬಂದದ್ದು ಧಾರವಾಡ ಜಿಲ್ಲೆಯ ನವಲಗುಂದ ಪಟ್ಟಣದ ರಾಮಲಿಂಗೇಶ್ವರ ದೇವಸ್ಥಾನದ ಬಳಿ. ಹೌದು, ಹೋಳಿ ಹುಣ್ಣಿಮೆ ಅಂಗವಾಗಿ ನಡೆಯುವ ಭಕ್ತಿಯ ಜಾತ್ರೆ ಇದು. ರಾಮಲಿಂಗ ಕಾಮದೇವರ ದರ್ಶನಕ್ಕಂತ ಕರ್ನಾಟಕವಷ್ಟೇ ಅಲ್ಲ, ಅಕ್ಕಪಕ್ಕದ ರಾಜ್ಯಗಳಿಂದಲೂ ಜನ ಆಗಮಿಸ್ತಾರೆ. ಹೋಳಿ ಹುಣ್ಣಿಮೆ ಹಿಂದಿನ ಏಕಾದಶಿ ರಾತ್ರಿ ಕಾಮಣ್ಣನ ಮೂರ್ತಿಯ ನಿರ್ಮಾಣ ಕಾರ್ಯ ಶುರುವಾಗಿ ದ್ವಾದಶಿಗೆ ಮುಕ್ತಾಯ ಆಗುತ್ತೆ. ಅಂದು ಬೆಳಗ್ಗೆ ಕಾಮಣ್ಣನ ಪ್ರತಿಷ್ಠಾಪನೆ ಆಗ್ತಾನೆ 5 ದಿನಗಳ ಅವಧಿಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬಂದು ದರ್ಶನ ಮಾಡಿ ಹೋಗ್ತಾರೆ. ಈ ಬಾರಿ ಇದುವರೆಗೂ 7 ಲಕ್ಷ ಭಕ್ತರು ಬಂದು ದರ್ಶನ ಪಡೆದು ದಾಖಲೆ ನಿರ್ಮಿಸಿದ್ದಾರೆ. ಸರ್, ಇದು ನಮಗೆ ಹಿರಿಯರು ಹೇಳಿದ ಪ್ರಕಾರ ಸುಮಾರು 300 ವರ್ಷಗಳ ಇತಿಹಾಸ ಐತೆ ಸರ್. ಆದರೆ ಮೊದಲು ಏನಾಗ್ತಿತ್ತು ಸರ್, ಈ ಥರ ನಾವು ಟೇಬಲ್ ಹಾಕಿ ಇದಕ್ಕಿದು ಬೇಕಂತೆ ಭಕ್ತರಿಗೆ ಯಾವುದು ಹೇಳ್ತಿದ್ರು ಸರ್. ಅವರೇ ಬಂದಂಥ ಭಕ್ತರು ಸ್ವಯಂ ಪ್ರೇರಿತವಾಗಿ ಬೇಡ್ಕೊತಿದ್ರು. ಮಕ್ಕಳಿಲ್ಲ ಅಂತೇಳಿ ಹಿಂಗೆ ಬೇಡ್ಕೊಂಡು ಹೋಗಿ ಅವರ ತೊಗೊಂಬಂದು ದೇವಸ್ಥಾನದೊಳಗೆ ಅದನ್ನು ಅವ್ರು ಏನು ಹರಕೆ ಹೊತ್ತಿರ್ತಾರೆ ತಂದು ಕಟ್ಟಿ ಹೋಗ್ತದೆ ಸರ್. ಅದೇ ದೇವಸ್ಥಾನ ಎಲ್ಲ ತುಂಬ್ತ ನಾವು ಜನರಿಗೆ ಕೇಳಿ ಏನಿದೆ ಬಂದು ಕಟ್ಟಿದ್ರಲ್ಲ ಅಂತೇಳಿ. ಇಲ್ಲಿ ನಾವು ಮಕ್ಕಳಾಗಲಿ ಅಂತ ಬೇಡ್ಕೊಂಡು ಹೋಗಿದ್ದು ಬರೋ ವರ್ಷದೊಳಗೆ ಆಗೈತಿ ಅಂತೇಳಿ ಸ್ವಯಂ ಪ್ರೇರಿತವಾಗಿ ಇದು ಮಾಡ್ಕೊಂತೀವಿ ಸರ್. ಅದು ನಾವು ಎಲ್ಲ ಜನರಿಗೂ ತಿಳಿಯಲಿ ಅನ್ನೋ ಪ್ರಕಾರ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಅದನ್ನು ಮಾಹಿತಿ ಕೊಟ್ಟ ಮೇಲೆ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲದೆ ಕೇರಳ, ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ ಎಲ್ಲ ಕಡೆಯಿಂದ ಲಕ್ಷ ಜನಸಾಗರ ಬರ್ತಾಯಿದೆ ಸರ್. ಬಂದಂಥ ಭಕ್ತಾದಿಗಳಿಗೆ ಇಲ್ಲಿ ನೆರಳು, ನೀರಿನ ವ್ಯವಸ್ಥೆ, ನಿರಂತರ 24 ತಾಸು ಪ್ರಸಾದ ವ್ಯವಸ್ಥೆ ಇರುತ್ತದೆ ಸರ್. ಈ ರಾಮಲಿಂಗ ಕಾಮದೇವನಿಗೆ ಭಕ್ತಿಯಿಂದ ನಡೆದುಕೊಂಡ್ರೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅನ್ನೋದು ಭಕ್ತರ ನಂಬಿಕೆ. ಮಕ್ಕಳಾಗದವರಿಗೆ, ಮದುವೆ ಆಗದವರಿಗೆ ಇಷ್ಟಾರ್ಥ ಸಿದ್ಧಿಸುತ್ತೆ ಅನ್ನೋ ನಂಬಿಕೆ ಇದೆ. ಹೀಗಾಗಿಯೇ ಮಕ್ಕಳಾಗದವರು, ಮದುವೆಯಾಗದ ಯುವಕ ಯುವತಿಯರು ಇಲ್ಲಿಗೆ ಬಂದು ದರ್ಶನ ಪಡಿತಾರೆ. ಅನಾರೋಗ್ಯ ಪೀಡಿತರು ಕೂಡ ಇಲ್ಲಿಗೆ ಬಂದು ಹರಕೆ ಮಾಡಿಕೊಳ್ತಾರೆ. ಇನ್ನು ಮನೆ ಇಲ್ದವರು ಬಂದು ಹರಕೆ ಹೊತ್ತರೆ 1-2 ವರ್ಷಗಳಲ್ಲಿಯೇ ಕನಸು ಈಡೇರುತ್ತದೆ ಅನ್ನೋ ನಂಬಿಕೆ ಇದೆ. 2 ವರ್ಷ ಆತ್ರಿ ಸರ ನಾವು ಬರಾಕುಂತ್ರಿ. ಹೋದ ವರ್ಷ ಬಂದಿದ್ವಿ ರೀ, ಬೇಡ್ಕೊಂಡು ಹೋಗಿದ್ದೆಲ್ಲ ಆಗಿತ್ರಿ. ಅದಕ್ಕೆ ಈ ವರ್ಷ ಬಂದೀವ್ರಿ. ನಾವು ಸಾಲ ಇತ್ರಿ ಸರ, ನಮ್ದು ತವ್ರ ಮನೆ ಸ್ವಲ್ಪ ಸಾಲ ಇತ್ರಿ, ಗಂಡನ ಮನೇದು ಇತ್ರಿ. ಆಮೇಲೆ ನಮ್ಮ ತಮ್ಮಗೆ ಮಗು ಬೇಕಾಗಿತ್ರಿ, ಬೇಡ್ಕೊಂಡಿದ್ವಿ ರೀ, ಅದೇ ಆತ್ರಿ ಸರ. ಯಾವುದು ನಾವು ಬೇಡ್ಕೊಂತೀವಿ ಅದೆಲ್ಲ ಆಗತ್ರಿ. ಭಾಳ ಇದೈತ್ರಿ ಸರ್, ನಾವು ಹೆಂಗೆ ಬೇಡ್ಕೊಂತೀವಿ ಹಂಗೆ ನಮಗೆ ಭಾಳ ಚಲೋ ಆಗಿತ್ರಿ ಸರ್. ಬಂದಾಗಿಂದ ನಾವು ಹುಬ್ಳಿಯಿಂದ ಬಂದೀವ್ರಿ. ಹ್ಞೂ ರೀ, ಬರ್ತಾರೆ ಸರ್, ವರ್ಷನೂ ಬರ್ತೀವಿ ರೀ ನಾವು. ಹೋದ ವರ್ಷ ಇಷ್ಟು ಇದ್ದಿಲ್ರಿ ಸರ್, ಮತ್ತು ಈ ವರ್ಷ ಜಾಸ್ತಿ ಆಗಿತ್ತು ರೀ. ಅಂದ್ರೆ ನಾವು ಬೇಡ್ಕೊಂಡಿದ್ದು ಆಕ್ಕಿತನ್ನೋ ವಿಶ್ವಾಸಲಿಂದ ಜನ ಬರ್ತಾರಲ್ರಿ. ಭಾಳ ಚಲೋ ಆಗಿತ್ತು ರೀ ಸರ್. ಇಲ್ಲಿ ಬಂದಾಗಿಂದನೂ ನಮ್ದು ಲಕ್ಷ್ಮೀ ರೀ. ಮಕ್ಕಳಾಗದವರು ತೊಟ್ಟಿಲು, ಮನೆ ಬೇಕಾದವರು ಕೊಡೆ ಖರೀದಿಸಿ ಒಯ್ತಾರೆ. ತಮ್ಮ ಬೇಡಿಕೆ ಈಡೇರಿದ ನಂತರ ಇಲ್ಲಿಗೆ ಬಂದು ಅದನ್ನ ದೇವರಿಗೆ ಅರ್ಪಿಸಿ ಹೋಗ್ತಾರೆ. ವರ್ಷದಿಂದ ವರ್ಷಕ್ಕೆ ಇಲ್ಲಿಗೆ ಬರೋ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಹೀಗೆ ಬರೋ ಭಕ್ತರಿಗೆ ದೇವಸ್ಥಾನದ ಸಮಿತಿ ವತಿಯಿಂದ ಭಕ್ತರಿಗೆ ಉಚಿತ ಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗಿರುತ್ತೆ. ಇಲ್ಲಿಗೆ ಬಂದು ಕಾಮಣ್ಣನ ದರ್ಶನ ಪಡೆದವರ ಬೇಡಿಕೆ ಎಲ್ಲವೂ ಈಡೇರುತ್ತೆ ಅನ್ನೋದು ಅಚಲವಾದ ನಂಬಿಕೆ ಭಕ್ತರದ್ದು. ಇನ್ನು ದೇವಸ್ಥಾನಕ್ಕೆ ಬೇರೆ ಜಿಲ್ಲೆಗಳಿಂದ ಹಾಗೂ ಬೇರೆ ಬೇರೆ ರಾಜ್ಯದಿಂದ ಭಕ್ತರು ಆಗಮಿಸ್ತಾರೆ. ಯಾವುದೇ ಕೊರತೆಯಾಗದಂತೆ ಸ್ಥಳೀಯರು ಭಕ್ತರಿಗೆ ಎಲ್ಲ ವ್ಯವಸ್ಥೆ ಸೌಕರ್ಯ ಮಾಡ್ತಾರೆ. ಹೋಳಿ ಬಂದ್ರೆ ಎಲ್ಲೆಡೆ ಕಾಮದಹನ,
ಬಣ್ಣ ದೋಕುಳಿ ಸೇರಿದಂತೆ ವಿವಿಧ ಬಗೆಯ ಮನರಂಜನೆ ಆಚರಣೆಗಳಿದ್ರೆ ಇಲ್ಲಿ ಮಾತ್ರ ಭಕ್ತಿಯ ವಿಭಿನ್ನ ಬಗೆಯ ಆಚರಣೆ ಕಂಡುಬರುತ್ತೆ. ವಿಠ್ಠಲ್ ಕರಡಿಗುಡ್ಡ, ಜೀ ಕನ್ನಡ ನ್ಯೂಸ್, ಧಾರವಾಡ.